ಹಾಯ್ ಮಿತ್ರರ ನ್ಯೂಸ್ ವೇವ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ದಿವಸ ನಾವು ಎರಡನೇ ತ್ರೈಮಾಸಿಕದಲ್ಲಿ ಆದ ಬದಲಾವಣೆಗಳನ್ನು ತಿಳಿಯೋಣ. ಭಾರತೀಯ GDP ಗ್ರೋತ್ ದರ ಯಾರು ಊಹೆ ಮಾಡದಷ್ಟು ಏರಿಕೆ ಕಂಡಿದೆ. ಅದರಲ್ಲೂ ಅಮೆರಿಕದ ಟ್ಯಾರಿಫ್ ವಾರ್ ಇರುವ ಸಂದರ್ಭದಲ್ಲಿ 8.2% ಏರಿಕೆ ಕಂಡಿದ್ದು, GDP ಎಂದರೆ ದೇಶದಲ್ಲಿನ ಒಟ್ಟು ಉತ್ಪಾದನ. ಆಶ್ಚರ್ಯಕರವಾಗಿದೆ. ಇದರ ಬಗ್ಗೆ ಈಗ ವಿವರಿಸೋಣ. ಅದರಲ್ಲೂ ಅಮೆರಿಕದ ಟ್ಯಾರಿಫ್ ವಾರ್ ಇರುವ ಸಂದರ್ಭದಲ್ಲಿ ಈ ರೀತಿ ಬೆಳವಣಿಗೆ ಕಂಡಿದ್ದು 8.2% ಮಹತ್ವ ಪಡೆದಿದೆ. ಯಾರೂ ಊಹೆ ಮಾಡದಷ್ಟು ಬೆಳೆದು ನಿಂತಿದೆ. ಮೊದಲನೇ ತ್ರೈಮಾಸಿಕದಲ್ಲಿ 7.8% ಪ್ರಗತಿ ಕಂಡಿದ್ದರೆ, ಎರಡನೇ ತ್ರೈಮಾಸಿಕದಲ್ಲಿ 8.2% ಪ್ರಗತಿ ಕಂಡಿದೆ. ಈ ಹಿಂದೆಯೂ 2022ರಲ್ಲಿ ಕೂಡ 12.2% ಪ್ರಗತಿ ಕಂಡಿದೆ. ಆದರೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ವಾರ್ ಇರುವ ಸಂದರ್ಭದಲ್ಲಿ ಈ ರೀತಿ ಪ್ರಗತಿ ಕಂಡಿದ್ದು ಬಹಳ ಆಶ್ಚರ್ಯಕರವಾಗಿ ನೋಡುತ್ತಿದೆ. ನಮ್ಮ ದೇಶ ಕೂಡ ಎರಡನೇ ತ್ರೈಮಾಸಿಕದಲ್ಲಿ ಇಷ್ಟು ಬೆಳವಣಿಗೆ ಕಾಣುತ್ತದೆ ಎಂದು ಊಹೆ ಮಾಡಿಲ್ಲ. ಆದರೆ ಇಷ್ಟು ಬೆಳವಣಿಗೆ ಕಂಡಿದ್ದು ನಮ್ಮ ದೇಶದ ಹೆಮ್ಮೆಯ ವಿಚಾರ. ವರ್ಲ್ಡ್ ಬ್ಯಾಂಕ್ IMF ಕೂಡ 5ರಿಂದ 5.5% ಬೆಳವಣಿಗೆ ಕಾಣಬಹುದೆಂದು ಈ ಸತ ಅಂದಾಜು ಮಾಡಿತ್ತು. ಆದರೆ ಅದಕ್ಕಿಂತ ಹೆಚ್ಚಾಗಿ ಕಂಡಿರುವುದು ಬಹಳ ಆಶ್ಚರ್ಯಕರವಾಗಿ ನೋಡುತ್ತಿದೆ. ನಮ್ಮ ದೇಶದ RBI 7% ಈ ಸತ ಬೆಳವಣಿಗೆ ಕಾಣಬಹುದೆಂದು ವರದಿ ಮಾಡಿತ್ತು. SBI ಕೂಡ 7.3% ಕಾಣಬಹುದೆಂದು ವರದಿ ಮಾಡಿತ್ತು. ಇವೆಲ್ಲಗಳಿಗೆ ಮೆಟ್ಟಿ ನಿಂತು ಇಂದು ಭಾರತ 8.2 ವೇಗದಲ್ಲಿ ನುಗ್ಗುತ್ತಿದೆ. ಎಕನಾಮಿಕ್ ಎಕ್ಸ್ಪರ್ಟ್ಗಳು ಕೂಡ 5ರಿಂದ 6ರ ಪಾಸದಲ್ಲಿ ನುಗ್ಗಬಹುದೆಂದು ಹೇಳಿದರು. ಅಮೆರಿಕದ ಟ್ರಂಪ್ ಟ್ಯಾರಿಫ್ ಹೇರಿದ ಮೇಲೆ ಭಾರತದ GDP ಗ್ರೋತ್ ಕಡಿಮೆಯಾಗಬಹುದೆಂದು ಭಾವಿಸಿದರು. ಆದರೆ ಅವೆಲ್ಲದಕ್ಕಿಂತ ಇಂದು ಭಾರತೀಯ GDP ರೇಟ್ ಅತಿ ಹೆಚ್ಚು ಬೆಳೆದು ನಿಂತಿದೆ. ಅದರ ಕಾರಣಗಳು ಏನು? ಕಾರಣವೆಂದರೆ ಎಲ್ಲರೂ ಹೇಳುವ ಹಾಗೆ GST ರೇಟ್. ಹಾಗಲ್ಲ, ಅದು ಎರಡನೇ ತ್ರೈಮಾಸಿಕ ಎಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಇದನ್ನು ಸೆಪ್ಟೆಂಬರ್ GST ರೇಟ್ ಇಳಿಸಲಾಗಿದೆ. ಇದರ ಮಹತ್ವ 3ನೇ ತ್ರೈಮಾಸಿಕದಲ್ಲಿ ಬರುತ್ತದೆ. ಅಮೆರಿಕದ ಟ್ಯಾರಿಫ್ ಇರಲಿಲ್ಲಂದರೆ ಇನ್ನೂ ಎಷ್ಟು ಬೇಗ ಮುಂದೆ ಹೋಗಬಹುದಿತ್ತು ಎಂದು ಊಹೆ ಮಾಡಿ. ಏನೇ ಆಗಲಿ, ನಮ್ಮ ದೇಶ ಸ್ವಾವಲಂಬನೆಯತ್ತ ಸಾಗುತ್ತಿದೆ. ಅಮೆರಿಕದ ಟ್ಯಾರಿಫ್ ವಾರ್ ಇಲ್ಲಿ ಫೇಲ್ ಆಗಿದೆ. ಆದರೆ ಇನ್ನೂ ಭಾರತ ಅಮೆರಿಕದತ್ತ ಅತಿ ಹೆಚ್ಚು ಟ್ರೇಡ್ ಸರ್ಪ್ಲಸ್ ಹೊಂದಿದೆ. 2047ರ ವಿಕಸಿತ ಭಾರತ ಕನಸಿಗೆ ಇದು ಒಂದು ಹಾದಿಯಾಗಿದೆ. ಆ ದೇವರಲ್ಲಿ ಹೀಗೆ ಮುಂದುವರೆಯಲಿ ಎಂದು ಆಶಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.